ತೋಟದ ಕೆಲಸಕ್ಕೆ ಅಂತ ಹೇಳ್ಬಿಟ್ಟು ರಸ್ತೆ ಬದಿ ನಿಂತಹ ಮತ್ತು ರೈಲ್ವೆ ಸ್ಟೇಷನ್ಗಳಿದ್ದಂತಹ ವ್ಯಕ್ತಿಗಳನ್ನು ಕರ್ಕೊಂಡ್ಬಂದು ತೋಟಕ್ಕೆ ಕೆಲಸಕ್ಕೆ ತೋಡ್ಕೊಂಡ್ರ ಜೊತೆಗೆ ಅವ್ರನ್ನ ಒಂದು ಕಡೆ ಇಟ್ಕೊಂಡು ಅವ್ರನ್ನ ಕೆಲಸಕ್ಕೆ ಬಳಸ್ತಿರುವಂಥ ಒಂದು ಪ್ರಕರಣ ತೀರ್ಥಹಳ್ಳಿ ತಾಲೂಕಿನ ಗುತ್ತಿಯಡಿಹಳ್ಳಿ ಅಂದರೆ ಮಾಲೂರು ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯ ಗುತ್ತಿಯಡಿಹಳ್ಳಿ ಬೆಳಕಿಗೆ ಬಂದಿರುವಂಥದ್ದು. ನಾನೀಗ ಈ ಒಂದು ಸ್ಥಳದಲ್ಲಿದ್ದೀನಿ. ಬನ್ನಿ ಇಲ್ಲಿರುವಂಥ ವ್ಯಕ್ತಿಗಳು ಏನು ಕೆಲಸ ಮಾಡ್ತಾರೆ ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಮೊದಲನೇದಾಗಿ ಗಣೇಶ್ ನಮ್ಮ ಜೊತೆಗಿದ್ದಾರೆ, ಮಂಗಳೂರು ಮೂಲದ, ಅವ್ರನ್ನ ಮಾತಾಡಿಸ್ತೀನಿ. ಗಣೇಶ್ ಅವರೇ, ಎಷ್ಟು ತಿಂಗಳಿಂದ ನೀವು ಇಲ್ಲಿ ಕೆಲಸ ಮಾಡ್ತಾ ಇದ್ದೀರಾ? ನಿಮ್ಮ ಪರಿಸ್ಥಿತಿ ಹೇಗಿದೆ, ಏನು ಕತೆ? ನಾನು 1.5 ತಿಂಗಳಾಯ್ತು ಸರ್. ಕಡೂರಲ್ಲಿ ಡಾಬಾದಲ್ಲಿದ್ದೆ. ಅಲ್ಲಿಂದ ಫ್ರೆಂಡ್ ಜೊತೆ ಶಿವಮೊಗ್ಗಕ್ಕೆ ಬಂದಿದ್ವಿ. ಕಾಸು ಕಲ್ಕೊಂಡ ಮೇಲೆ ಒಬ್ಬ ಹುಡುಗ ಸಾಬ್ರ ಹುಡುಗ ಬಂದು ಅಶ್ವಿನ್ ಸಾಬ್ರ ಹುಡುಗ ಬಂದು ಕೆಲಸ ಐತೆ ಬಾ ಅಂದ. ಯಾವ ಕೆಲಸ ಅಂದರೆ ಗಾರೆ ಕೆಲಸ ಅಂದ. ಗಾರೆ ಕೆಲಸ ಅಂತ ಕರ್ಕೊಂಡ್ಬಂದು ಇಲ್ಲಿ ತೋಟದಲ್ಲಿ ಮಣ್ಣು ಹಾಕ್ಬಿಟ್ರು. ಕೆಲಸ ನೀವು ಎಷ್ಟು ತನಕ ಮಾಡ್ತಾ ಇದ್ರಿ ಮತ್ತು ನೀವು ನೋಡ್ಕೊಳ್ಳೋಂಥ ರೀತಿ ಯಾವ ಥರ ಇತ್ತು? ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 6:30 7 ಗಂಟೆ ತನಕ ಕೆಲಸನೇ ಮಾಡಬೇಕು. ಸಂಬಳ ನಿಮಗೆ ಎಷ್ಟು ಕೊಡ್ತೀವಿ ಅಂತ ಹೇಳಿದ್ರು? ಎಷ್ಟು ಕೊಟ್ಟರು? ಎಷ್ಟು ಕೊಡಬೇಕಾಗಿದೆ? ಏನು ಎತ್ತ? ಅಲ್ಲಿ ಕರ್ಕೊಂಬರುವಾಗ 700 ರೂಪಾಯಿ ಸಂಬಳ ಕೊಡ್ತೀನಿ ಅಂದವ್ರೆ. ಇಲ್ಲಿ ಬಂದ ಮೇಲೆ 500 ರೂಪಾಯಿ ಅಂತ ಹೇಳ್ಕೊಳ್ತವ್ರೆ. ಇನ್ನೂ ಲೆಕ್ಕ ಮಾಡಿಲ್ಲ. ಮಾಡಿ ಈಗ ಎಷ್ಟು ಬರುತ್ತೆ ಅಂತ ನೋಡಬೇಕು. 1 ತಿಂಗಳು 15 ದಿವಸ ಮಾಡಿದ್ದೀವಿ. ಯಾವ ಊರಿನಿಂದ ಇಲ್ಲಿ ಬಂದಿದ್ದಾರೆ ನಿಮ್ಮ ಜೊತೆಗೆ? ಎಲ್ಲ ಊರ ಕಡೆಯವರು ಅವರೇ. ದಾವಣಗೆರೆ ಅವ್ರವ್ರೆ, ಈ ಕಡೆ ಶಿಕಾರಿಪುರ, ಈ ಕಡೆ ಎಲ್ಲ ಕಡೆಯವರು ಅವ್ರೆ. ಯಾವ ಊರು ಅಂತಿಲ್ಲ, UP ಬಿಹಾರ್ ಆ ಕಡೆಯವರು ಅವರೇ. ಈಗ ನಿಮಗೆ ಹೊರಗೆ ಜಗತ್ತಿನ ಜೊತೆಗೆ ಸಂಪರ್ಕ ಸಾಧನೆ ಮಾಡೋದಕ್ಕೆ ಮೊಬೈಲ್ ಕೊಡ್ತಾ ಇದ್ರಾ? ಜೊತೆಗೆ ಊರಿಗೆ ಹೋಗಿ ಬಿಡ್ತಾ ಇದ್ರಾ? ಇಲ್ಲ ಊರಿಗೆ ಹೋಗ್ತೀವಿ ಅಂದರೆ 1 ವಾರ ಮಾಡು, ಇಲ್ಲ 4 ದಿವಸ ಮಾಡು, ಈಗ ಜನ ಕಡಿಮೆ ಐತೆ ಅಂತ ಹೇಳ್ತವ್ರೆ. ಊರಿಗೆ ಹೋಗೋಕೆ ಕಾಸು ಕೊಡ್ತಾ ಇಲ್ಲ. ನಿಮ್ಮ ಹೆಸರೇನು? ಯಾವ ಊರಿಂದ ಬಂದಿರಾ? ನಿಮ್ಗೇನು ನಿಮ್ಮ ಪರಿಸ್ಥಿತಿ ಏನು? ಸರ್, ನಂದು ಗದಗ ಡಿಸ್ಟಿಕ್ ಕಮಟಗಿ ತಾಲೂಕು ಚಿಂಟಲೂರು. ನಾನು ಪುತ್ತೂರಿಗೆ ಹೋಗಬೇಕಂತಂದೇಳಿ ಬಂದದ್ದು. ಅಲ್ಲಿಗಿಂದ ನಾವು ಶಿವಮೊಗ್ಗಕ್ಕೆ ಬರುವಾಗ 12:30 ಆಯಿತು. ನಾನು ಒಂದು ಬಿಜಾಪುರದಣ್ಣ. ಆವಾಗ ಏನಾಯ್ತು ಅಂದರೆ ನಮಗೆ ಪುತ್ತೂರು ಹೋಗಲಿಕ್ಕೆ ದುಡ್ಡು ಕಮ್ಮಿ ಆಯಿತು. ಹಾಗಾಗಿ ಒಂದು ದಿವಸ ಇಲ್ಲೇ ಕೆಲಸ ಮಾಡಿ ಹೊರಪ್ಪತ್ತು ನೋಡಿ ಹೋಗೋಣ ಅಂತಂದು ಉಳ್ಕೊಂಡ್ವಿ. ಅಲ್ಲಿ ನಾವು ಮಲಗಿದಲ್ಲಿ ಸಾಬ್ರ ಹುಡುಗ ಬಂದು ಮಲಗಿದ, ಒಂದು ಲುಂಗಿ ಹೊಚ್ಕೊಂಡು. ಅವನು ಬೆಳಗ್ಗೆ ಯಾವ್ರು ಅಂತ ಕೇಳಿದೆ. ನಮ್ದು ಹಿಂಗೆ ಅಣ್ಣ ಅಂದ. ರಾತ್ರಿ 3 ಗಂಟೆ ಆಗಿತ್ತು. ಆವಾಗ ಅವನೇನಿದೆ, ಇಲ್ಲ ತೋಟದ ಕೆಲಸ ಐತಿ, ಬರ್ತೀರೇನ, ಒಳ್ಳೆ ರೂಮು ಗೀಮು ಎಲ್ಲ ಐತಿ, ಕೊಡಿಸ್ತೀನಿ, ಚೆನ್ನಾಗಿ ನೋಡ್ಕೊಂತಾರೆ, 3 ಹೊತ್ತು ಊಟ ಕೊಡ್ತಾರೆ, ಬರ್ರಿ ಅಂತ ಹೇಳಿ. ಆನಂತರ ನಾವು ಆಯ್ತು ಸರಿ ಅಂತೇಳಿ ಮೊನ್ನೆ ಸೋಮವಾರ ಬೆಳಗ್ಗೆನೇ ಬಂದ್ವಿ ಇಲ್ಲಿಗೆ. ಮತ್ತು ಊರಿಗೆ ಹೋಗ್ಬೇಕಂದ್ರೆ ಈಗ ಎಣ್ಣೆ ಕೊಡ್ತಾರೆ, ಊಟ ಕೊಡ್ತಾರೆ, ಎಲ್ಲ ಸರಿಯಾಗಿ ನೋಡ್ಕೊಳ್ತಾರೆ. ಆದರೆ ಹೋಗ್ಲಿಕ್ಕೆ ದುಡ್ಡಿಲ್ಲ. ಈಗ ನಿಮ್ಮನ್ನು ಕರ್ಕೊಂಡು ಬಂದಂತಹ ವ್ಯಕ್ತಿ ಮತ್ತೆ ಯಾವ ಕಡೆ ಹೋದ್ರು? ನಿಮ್ಗೆ ಯಾರ ಜೊತೆ ಬಿಟ್ಟು ಹೋದ್ರು? ಅವ್ರ ಹಿನ್ನೆಲೆ ನಿಮಗೆ ಗೊತ್ತಾ? ಇಲ್ಲ ಸರ್, ಅದು ಏನು ಗೊತ್ತಿಲ್ಲ. ಶಿವಮೊಗ್ಗದಿಂದ ಕರ್ಕೊಂಡ್ಬಂದ್ರೆ ನಮಗೆ ಪಿಕಪ್ನಾಗ ಕರ್ಕೊಂಡು ಬಂದು ಇಲ್ಲಿ ಬಂದು ಬಿಟ್ಟದ್ದು ಅಷ್ಟೇ ಗೊತ್ತು. ಮತ್ತೆ ತಿರುಗಿ ವಾಪಸ್ ನಾವು ನೋಡಲಿಲ್ಲ ಅವ್ರು. ಈಗ ನಿಮಗೆ ಕೂಲಿಗಳು ಅವ್ರು ಹೇಳಿದಷ್ಟು ನಿಮಗೆ ಕೊಟ್ಟಿದ್ದಷ್ಟು ಈ ಊರಿಗೆ ಹೋಗ್ತೀನಿ ಅಂತ ಯಾವ ಥರ ಏನು ಹೇಳ್ತಾರೆ? ನನಗೆ 600 ರೂಪಾಯಿ ಅಂತ ಹೇಳಿದ್ದಾರೆ ಸರ್. 600 ರೂಪಾಯಿ ಕೊಡ್ತೇವೆ, 3 ಹೊತ್ತು ಊಟ ಕೊಡ್ತೇವೆ ಅಂತಂದು ಹೇಳಿದರು. ಇಲ್ಲಿ ಬಂದ ಮೇಲೆ ಅದು ಪೇಮೆಂಟು ಕೊಡ್ತೇವೆ ಅಂತ ಹೇಳ್ತಾರೆ. ಆದರೆ ವಾರ ಕೊಡ್ತೇನೆ ಅಂತ ಹೇಳಿದ್ದ ಅವ್ರು ಹುಡುಗ. ಇಲ್ಲಿ ಬಂದ ಮೇಲೆ ವಾರನೂ ಇಲ್ಲ, ಏನಿಲ್ಲ. ಈಗ ನಿಮಗೆ ಅವ್ರು ಕರ್ಕೊಂಬಂದಾಗ ಹೇಳಿದ ಕೆಲಸ ಏನು, ಇಲ್ಲಿ ಮಾಡ್ತಿರೋ ಕೆಲಸ ಏನು, ಎಷ್ಟು ತನಕ ಮಾಡ್ತೀರಾ? ನಾವು ಇಲ್ಲಿಂದ 6 ಗಂಟೆ ಆಗ್ತೈತೆ ಸರ್ ಹೋಗೋದು. ಅಲ್ಲಿ ಕೆಲಸ ಮುಟ್ಟುವಾಗ 7-7:30 ಆಗ್ತದೆ. ಮತ್ತು ಸಾಯಂಕಾಲ 5:30, ಮತ್ತು 6 ಗಂಟೆನೂ ಆಗ್ಬೋದು, 5 ಗಂಟೆನೂ ಆಗ್ಬೋದು. ಅಷ್ಟೊತ್ತಿಗೆ ಬಿಟ್ಟು ಬರ್ತೇವೆ. ಮತ್ತು ಅವರು ಅಲ್ಲಿಂದ ಇಲ್ಲಿ ತೊಗೊಂಬಂದು ಬಿಡ್ತಾರೆ ನಮಗೆ. ಈಗ ನಿಮ್ಮ ಕುಟುಂಬದವ್ರನ್ನ ಸಂಪರ್ಕ ಮಾಡೋಂಥದ್ದಾಗಲಿ, ಅವ್ರನ್ನ ಕರೆಸೋದಾಗಲಿ, ಅಥವಾ ನೀವು ಅಲ್ಲಿ ಹೋಗೋಕ್ಕೆ ಅವಕಾಶ ಸಿಗ್ತಾ ಅಲ್ವಾ? ಹೇಗೆ? ಅದನ್ನೆಲ್ಲ ಸವಲತ್ತು ಮಾಡಿಕೊಡ್ತಾರೆ ಸರ್. ನಾವು ಫೋನ್ ನಂಬರ್ ಇಲ್ಲದಕ್ಕೆ ನಾವು ಫೋನ್ ಮಾಡಿಲ್ಲ. ಓಕೆ, ನಿಮಗೆ ಇಲ್ಲಿ ಒಟ್ಟಾರೆ ಏನು ಅನಿಸ್ತಿದೆ? ನಿಮ್ಗೆ ಇಲ್ಲಿ ಏನಾದ್ರು ನಿಮಗೆ ಅನುಕೂಲಿಸಿ, ಅಥವಾ ನೀವು ಇಲ್ಲಿ ಏನಾದ್ರು ಬಲೆಯಲ್ಲಿ ಸಿಗಾಕೊಂಡಿದ್ದೀನಿ ಅಂತ ಅನಿಸ್ತಾ ಇದೆಯಾ, ಅಥವಾ ಹೊರಗಡೆ ಬರಬೇಕು ಈ ಜಾಲದಿಂದ ಅಂತ ಅನಿಸುತ್ತಾ? ಇಲ್ಲ ಸರ್, ನಾವು ಇಲ್ಲಿಂದ ಹೋಗ್ಬೇಕಂತ ನನ್ನ ತಲೆಯಲ್ಲಿ. ಯಾಕೆ? ನನಗೆ ಇದು ದುಡ್ಡು ಇಲ್ದೇನೆ ಅಂದರೆ ಸಮಸ್ಯೆ ಬರ್ತೇವೆ. ಯಾಕಂದರೆ ಮನೆಯಲ್ಲಿ ಸಂಘ ಅಂತ ಇರ್ತದೆ. ಮತ್ತು ಮನೆಗೆ ನಾವು ದುಡ್ಡು ಹಾಕೋದಕ್ಕೆ, ಅದ್ರ ಸಂಬಂಧ ನಾನು ಬೇಡ ಅಂತ ಬಿಟ್ಟು ಹೋಗೋದು. ವಾರ ಕೊಟ್ಟಿದ್ರೆ ನಮ್ಗೆ ಹೋಗೋಕೆ ಮನಸ್ಸಿತ್ತು, ಹೋಗ್ಲಿಕ್ಕಿಲ್ಲದಲ್ಲ. ಈಗ ಅವರು ವಾರ ಕೊಡಲಿಲ್ಲಕ್ಕೆ ನಾವು ಇಲ್ಲಿಂದ ಬಿಟ್ಟು ಹೋಗ್ಬೇಕು ನಾವು ಊರ ಕಡೆಗೆ ಅಂತ ನಾವು ಈಗ ತೀರ್ಮಾನ. ಈಗ ಊರಿಗೆ ಹೋಗ್ತೀವಿ ಅಂತ ಹೇಳಿದಾಗ, ಅಥವಾ ಕೂಲಿ ಕೊಡಿ ಅಂತ ನೀವು ಡಿಮ್ಯಾಂಡ್ ಮಾಡಿದಾಗ ನಿಮ್ಮ ಮೇಲೆ ಹಲ್ಲೆ ಮಾಡೋಂಥದ್ದು ಅಥವಾ ದೌರ್ಜನ್ಯ ಮಾಡೋದು ನಡೆದಿದೆಯಾ? ಅದರ ಪ್ರಕರಣ ಏನೋ ಘಟನೆ ನಡೆದಿದೆಯಾ? ಇಲ್ಲ ಸರ್, ಆ ಥರ ಏನಿಲ್ಲ. ಆದರೆ ನಾವು ದುಡ್ಡು ನಿನ್ನೆ ಕೇಳ್ಬೇಕಂತ ಇತ್ತು ರಾತ್ರಿ. ಮತ್ತು ಅಷ್ಟರೊಳಗೆ ಮತ್ತು ಎಣ್ಣೆ ಕುಡ್ಕೊಂತ ಕೂತ್ಕೊಂಡಿದ್ವಿ. ಆನಂತರ ಸಾಹೇಬರು ಬಂದ ತಕ್ಷಣ ನಾನು ಸೀದಾ ಹೋದೆ ಒಬ್ಬನೇ. ಹೋಗಿ ಸರ್, ನನ್ನ ಕೃಪಾರು ಮಾಡಿ ನಿಮ್ಮ ಕೈ ಮುಗಿತೀನಿ, ನಾನು ಇಲ್ಲಿಂದ ಕಳಿಸಿ ಅಂತ ಹೇಳಿದ್ದೆ. ಏನಿಲ್ಲಿ ಗುತ್ತಿ ಎಡೆಹಳ್ಳಿ ತೀರ್ಥಹಳ್ಳಿ ತಾಲೂಕು. ಇಲ್ಲಿ ಏನು 19 ಜನ ಕಾರ್ಮಿಕರು ಒಂದು ಟೆಂಟ್ ಹಾಕೊಂಡು ಇಲ್ಲಿರೋದು ನಮಗೆ ಗಮನಕ್ಕೆ ಬಂತು. ಅದ್ರ ಸಂಬಂಧ ಉಪಯೋಗಾಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆ ಮತ್ತು ಕಾರ್ಮಿಕ ಇಲಾಖೆಯಿಂದ ನಾವು ಬಂದು ಈ ಕಾರ್ಮಿಕರ ಹೇಳಿಕೆ ತೊಗೊಂಡ್ವಿ. ಅದ್ರ ಪ್ರಕಾರ ಈ ಕರಿಯಪ್ಪ ಅನ್ನೋ ಒಬ್ಬ ಮೇಸ್ತ್ರಿ ಏನು ಈ ಕಾರ್ಮಿಕರನ್ನ ಇಟ್ಕೊಂಡು ಬೇರೆ ಬೇರೆ ತೋಟಗಳಿಗೆ ಕಳಿಸ್ಬಿಟ್ಟು ಕೆಲಸ ಮಾಡಿಸ್ಕೊಳ್ತಿರೋದು ಬೆಳಕಿಗೆ ಬಂದಿದೆ. ಮತ್ತು ಆ ಕಾರ್ಮಿಕರ ಹೇಳಿಕೆ ಪ್ರಕಾರ ಅವರಿಗೆ ಏನು ಕೆಲವರು ಒಂದು 15 ದಿವಸ 6 ದಿವಸ ಒಂದು 20 ದಿವಸದಿಂದ ಕೆಲಸಕ್ಕೆ ಬಂದಿದ್ದಾರೆ, ಕೆಲವರು ಒಂದು 2 ತಿಂಗಳಿಂದ ಕೆಲಸಕ್ಕೆ ಬಂದಿರೋಂಥವ್ರು ಇದ್ದಾರೆ. ಅವರಿಗೆ ಪೇಮೆಂಟ್ ಸರಿಯಾಗಿ ಕೊಟ್ಟಿಲ್ಲ ಅನ್ನೋದೊಂದು
ಅವರ ಹೇಳಿಕೆ ಅಂತ ತಿಳಿದು ಬಂದಿದೆ. ಇದ್ರ ಸಂಬಂಧವಾಗಿ ಎಲ್ಲ ಕಾರ್ಮಿಕರ ಹೇಳಿಕೆ ತೊಗೊಂಡಿದ್ವಿ. ಕಾರ್ಮಿಕರಿಗೆ ಏನು ಪೇಮೆಂಟ್ ಕೊಡಿಸ್ಬೇಕು ಅದ್ರ ಬಗ್ಗೆ ನಾವು ಸೂಕ್ತ ಕ್ರಮ ತಗೊಳ್ತಾ ಇದ್ವಿ. ಹೌದು, ಅವ್ರು ಪೇಮೆಂಟ್ ಮಾಡಿಲ್ಲ, ಅದು ಮತ್ತು ಅವ್ರಿಗೆ ಮೂಲಭೂತ ಸೌಕರ್ಯಗಳು ಯಾವುದೂ ಇಲ್ಲ. ಅವ್ರಿಗೆ ಪೇಮೆಂಟ್ ಮಾಡದೇ ಇರೋದೇ ಮೇಯ್ನ್ ಇಲ್ಲಿ ಉಲ್ಲಂಘನೆ ಆಗಿರುವಂಥದ್ದು. ಅಲ್ಲ, ಈಗ ನಮಗೆ ಕಂಡು ಬಂದಿರೋ ಪ್ರಕಾರ ಏನು ಈ ಕಾರ್ಮಿಕರು ಏನು ಹಸ್ಕೊಂಡಿದಾರ, ಇಂಥ ಕಾರ್ಮಿಕರನ್ನೇ ಒಂದು ಮೇಯ್ನ್ ಇದು ಮಾಡ್ಕೊಂಡು ಅವ್ರನ್ನ ಒಂದು ಕಡೆ ಕರ್ಕೊಂಡು ಬಂದು ಏನು ಅವಶ್ಯಕತೆ ಇದೆಯಲ್ಲ ಅಂಥ ಒಂದು ಮಾಲೀಕರುಗಳಿಗೆ ಈ ಕಾರ್ಮಿಕರು ಕರ್ಕೊಂಡು ಹೋಗ್ಬಿಡೋದು, ಅವರಿಂದ ಕೆಲಸ ಮಾಡಿಸ್ಕೊಂಡು ಅವರಿಂದ ಏನು ಈ ಮೇಸ್ತ್ರಿಗಳು ಒಂದು ಬೆನಿಫಿಟ್ ತಗೊಳ್ತಾ ಇದ್ದಾರೆ ಅನ್ನೋದು ನಮ್ಮ ಮೇಲ್ನೋಟು ಕಂಡು ಬರ್ತಾ ಇದೆ ಸರ್. ಈಗ ಸುಮಾರು ಜನ ಶಿವಮೊಗ್ಗದವ್ರು ಇದ್ದಾರೆ, ಹೊರಗೆ ನೋಡಿದ್ರೆ ಅವ್ರನ್ನ ನೀವು ಅವ್ರ ಊರಿಗೆ ಕಳಿಸ್ಕೊಡುವಂಥ ಪ್ರಯತ್ನ ಅಥವಾ ಅವ್ರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನ ಇಲಾಖೆಯಿಂದ ನಡೆಸ್ತಾ ಇದ್ದಾರೆ ಏನು? ಅದು ನಮ್ಗೆ ಈಗ ಬೆಳಕಿಗೆ ಬಂದಿರೋದು. ಲಾಸ್ಟ್ ಟೈಮ್ ಎಲ್ಲ ಮೈಗ್ರೇಟ್ ವರ್ಕರ್ಸ್ ಆ ಥರ ಇದ್ದಾಗ ನಾವು ಜಿಲ್ಲಾಡಳಿತದಿಂದ ಎಲ್ಲರನ್ನ ಕಳಿಸ್ಕೊಳ್ಳೋಂಥ ವ್ಯವಸ್ಥೆ ಮಾಡಿದ್ವಿ. ಅದು ಈಗ ಇಲ್ಲೇ ಸ್ಥಳೀಯರು ಇದ್ದಾರೆ, ಶಿವಮೊಗ್ಗದವ್ರು ಇದ್ದಾರೆ ಅಂತ ಬೇರೆ ಬೇರೆ ತಾಲೂಕಿಂದ ಬಂದಿರೋಂಥ ಕಾರ್ಮಿಕರು ಇರೋದ್ರಿಂದ ಅವರು ಈಗ ಅವ್ರು ಏನು ಪೇಮೆಂಟ್ ಇದೆ ಅದನ್ನು ಮೇಸ್ತ್ರಿ ಮೂಲಕ ಮಾಡಿಸ್ಬಿಟ್ಟು ಅವ್ರಿಗೆ ಕಳಿಸ್ಕೊಡೋಂಥ ವ್ಯವಸ್ಥೆ ಮಾಡ್ತೀವಿ. ಮೊಕದ್ದಮೆ ದಾಖಲಿಸ್ಕೊಳ್ತಾ ಇದ್ದಾರೆ ನಿಮ್ಮ ಇಲಾಖೆ? ಇವ್ರಿಗೆ ಏನು ಮೇಸ್ತ್ರಿ ಅಮೌಂಟು, ಯಾಕಂದರೆ ಇವ್ರ ಕಾರ್ಮಿಕರದ್ದು ಫೋನ್ ನಂಬರ್ ಇಲ್ಲ, ಮತ್ತು ಅವ್ರ ಸರಿಯಾದ ವಿವರ ಏನು ಅಡ್ರೆಸ್ ಆಗಲಿ, ಮತ್ತು ಅವ್ರು ಒಂದು ಕಡೆ ಇರೋವಂಥ ಕಾರ್ಮಿಕರಲ್ಲ, ಬೇರೆ ಬೇರೆ ಕೆಲಸಕ್ಕೆ ಹೋಗೋದ್ರಿಂದ ಈಗ ಮೇಸ್ತ್ರಿ ಮೂಲಕ ಇವರಿಗೆ ಪೇಮೆಂಟ್ ಮಾಡಿಸ್ಬಿಟ್ಟು ಮತ್ತು ಇವ್ರಿಗೆ ಡಿಲೇ ಪೇಮೆಂಟ್ ಆಗಿರೋದ್ರಿಂದ ಇದು ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟಲ್ಲಿ ಅವರಿಗೆ ಡಿಲೇ ಕಂಟೆಂಟ್ ಸಂಬಂಧಪಟ್ಟಂಗೆ ಅವ್ರಿಗೆ ಅದಕ್ಕೆ ಸಂಬಂಧಪಟ್ಟಂಗೆ ಕ್ಲೈಮ್ ದಾಖಲೆ ಮಾಡ್ತೀವಿ ಸರ್. ಅಲ್ಲ, ಇದು ಏನಾಗಿದೆ ಅಂದರೆ ಒಬ್ಬ ಮಾಲೀಕನ ಹತ್ರನೇ ಕೆಲಸ ಮಾಡಿಸ್ತಿಲ್ಲ ಸರ್, ಯಾರೋ ಮೇಸ್ತ್ರಿ ಇನ್ನು ಎಲ್ಲೋ ಒಬ್ಬರ ಹತ್ರ ಬಿಡೋದು, ಇದನ್ನೆಲ್ಲೋ ಒಬ್ಬರ ಹತ್ರ ಬಿಡೋದು, ಇದಕ್ಕೆ ಆ ಥರ ಮಾಡ್ತಾ ಇರೋದು. ಪರ್ಟಿಕ್ಯುಲರ್ ಒಬ್ಬ ಮಾಲೀಕನೇ ಹತ್ರನೇ ಕೆಲಸ ಮಾಡಿ ಇದು ಮಾಡಿದ್ರೆ ನಾವು ಮಾಲೀಕನ ಮೇಲೆ ಆಕ್ಷನ್ ಮಾಡ್ಬೋದು. ಆದರೆ ಈ ಕಾರ್ಮಿಕರಿಗೆ ಎಲ್ಲೆಲ್ಲಿ ಕೆಲಸ ಮಾಡಿದ್ದೀವಿ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಎಲ್ಲೋ ಒಂದು ದಿವಸ ಒಂದು ತೋಟದಲ್ಲಿ 2 ದಿವಸ ಮಾಡೋದು, ಇನ್ನೊಂದು ತೋಟದಲ್ಲಿ 2 ದಿವಸ ಮಾಡೋದು, ಆ ಥರ ಅಷ್ಟೇ ಕೆಲಸ ಮಾಡಿದ್ದಾರೆ ಇವರು. ತೋಟದಲ್ಲಿ ಮಣ್ಣು ಹಾಕೋದು ಮತ್ತು ತೋಟದ ಅಡಿಕೆ ಕೀಳೋದು, ಆ ಥರ ಕೆಲಸಕ್ಕೆ ಬಳಸ್ಕೊಂಡಿದ್ದಾರೆ. ಇದರದ್ದು ಬೆಳಕಿಗೆ ಬಂದ ನಂತರ ಯಾವುದು ಇಲಾಖೆಯಿಂದ ಮುಂದಿನ ದಿನಗಳಲ್ಲಿ ಕ್ರಮ? ಈಗ ಎಲ್ಲೆಲ್ಲಿ ಇದ್ದಾರೆ ಅದರ ನಾವೆಲ್ಲ ಒಂದು ಏನು ಡಿಪಾರ್ಟ್ಮೆಂಟ್ಗಳೆಲ್ಲ ಸೇರಿಬಿಟ್ಟು ಅಲ್ಲಿ ಎಲ್ಲ ಹೋಗ್ಬಿಟ್ಟು ಒಂದು ಅವೇರ್ನೆಸ್ ಮಾಡಿಬಿಟ್ಟು ಆ ಕಾರ್ಮಿಕರನ್ನ ರಕ್ಷಣೆ ಮಾಡೋವಂಥ ಕಾರ್ಯನ ಮಾಡ್ತಾ ಇದ್ದೀವಿ. ಹೆಸರು ಸುಖಿತ, ಕಾರ್ಮಿಕ ನಿರೀಕ್ಷಕರು, ತೀರ್ಥಹಳ್ಳಿ. ಉಪವಿಭಾಗದ ಮಟ್ಟದಲ್ಲಿ ಸಭೆಗಳು ನಡೆಸಿ ನಮ್ಮ ಕೆಳಹಂತದ ನೌಕರರಿಂದನೂ ಮಾಹಿತಿ ಕಲಿಯೋಕೆ ಈ ಥರ ಯಾವ್ದಾರು ಕಂಡು ಬಂದರೆ ಕಾನೂನು ರೀತಿ ಏನು ಕ್ರಮ ಮಾಡಬೇಕು ಅದು ಮಾಡ್ತೀವಿ ಮುಂದಿನ ದಿನಗಳಲ್ಲಿ. GH ಸತ್ಯನಾರಾಯಣ, ಉಪವಿಭಾಗಾಧಿಕಾರಿಗಳು, ಶಿವಮೊಗ್ಗ, ಉಪವಿಭಾಗ ಶಿವಮೊಗ್ಗ. ಇದು ಒಟ್ಟಾರೆ ಗುತ್ತಿಯಡಿಯಲ್ಲಿ ಪ್ರದೇಶದಲ್ಲಿ ವಾಸ ಮಾಡ್ತಿರುವಂತಹ ಒಂದು ಕೂಲಿ ಕಾರ್ಮಿಕರು ಏನಿದ್ದಾರೆ, ಅವರು ಬೇರೆ ಬೇರೆ ರಾಜ್ಯಗಳಿಂದ ಮತ್ತು ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಿರುವಂತಹ ಕಾರ್ಮಿಕರ ಪರಿಸ್ಥಿತಿ. ನಮ್ಮನ್ನ ಇಲ್ಲಿ ಕರ್ಕೊಂಡ್ಬಂದು ಬಿಟ್ಟಂಥ ವ್ಯಕ್ತಿ ಮತ್ತೆ ಎಲ್ಲಿ ಹೊರಟೋದ ಅಂತ ಗೊತ್ತಿಲ್ಲ, ಮತ್ತೆ ಮುಂದೆ ನಮ್ಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ. ಕೊಡ್ತಿರೋ ಕೂಲಿ ಕೂಡ ನಮಗೆ ಸಾಕಾಗ್ತಿಲ್ಲ, ಮತ್ತು ಕೆಲವು ಸಂದರ್ಭದಲ್ಲಿ ನಮಗೆ ಕೂಲಿ ಕೂಡ ಸಿಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಹೇಳ್ತಿರೋಂಥದ್ದು. ಇದಕ್ಕೆ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆ ಮುಂದಿನ ದಿನಗಳಲ್ಲಿ ಯಾವ ಥರ ಕ್ರಮ ಕೈಗೊಳ್ಳುತ್ತೆ ಅಂತ ಹೇಳ್ಬಿಟ್ಟು ಅದ್ರ ಮೇಲ್ಗಡೆ ವಾಸ್ತವಾಂಶ ಏನು ಅಂತ ತಿಳಿಯುವಂಥ ಒಂದು ಪ್ರಯತ್ನ ಸಾಗುತ್ತೆ. ಕ್ಯಾಮ್ರಾಮನ್ ಮಹೇಶ್ ಜೊತೆಗೆ ಪ್ರಸನ್ನ, ನ್ಯೂಸ್ ಫಸ್ಟ್, ಶಿವಮೊಗ್ಗ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.